ಇವತ್ತಿನ ಲಾಗ್ ಅಂತೂ ಲಾಸ್ಟ್ವರೆಗೂ ಸ್ಕಿಪ್ ಮಾಡಿದೆ ನೋಡಿರಿ. ಇವತ್ತಿಂದ ಮದುವೆ ಶಾಪಿಂಗಿಗೆ ಹೋಗ್ಬೇಕು ನಾವು. ಅಂದ್ರೆ ಲಗ್ನ ಸಂತಿದ ಬಟ್ಟೆ ಐರಿ ಬಟ್ಟೆ ಸಂತಿಗೆ ಹೋಗೋದಿತ್ತು. ಅದಕ್ಕೆ ಬಡ ಬಡ ಅಡುಗೆ ಮಾಡಬೇಕು. ಇವಾಗ ಆಚೆಗಡೆ ಸೈಡಿಗೆ ಸಹ ಬೇಳೆ ಹಾಕಿ ಈಚೆಗಡೆ ಒಂದು ಸ್ವಲ್ಪ ಅನ್ನ ಕೆಟ್ಟಿದ್ರಿ. ಅದ್ರ ಇನ್ನೂ ಚಪಾತಿ ರೊಟ್ಟಿ ಏನ್ರಿ ಮಾಡಬೇಕು. ಅಲ್ಲೇ ಮ್ಯಾಲ ಫಳಿ ಮ್ಯಾಲ ಇವಾಗ ಈ ಸೈಡಿಗೆ ಇಷ್ಟ ಅನ್ನ ಕೆಟ್ಟಿದ್ರಿ, ಈ ಕಡೆ ಬೇಳೆ ಹಾಕಿನಿ. ಒಂದದ ಇಲ್ಲಿ ಬಳಸಿನಿ. ಏನ್ ಎತ್ಗಳ ಮೆದ್ದಳಿಕ ಸುಮ್ ಮುಟ್ಕೊಂಡಳಕಿ ಕಾಯಸ್ಲೆ. ಪ್ಲೇಟ್ ಇಲ್ಲ ನೋಡು. ಹೇಗೋಡು ಜರ ಅಂಗಡಿಗೆ ಹೋಗ್ಬಾ ಹೋಗು. ನಮಸ್ಕಾರ ಎಲ್ಲರಿಗೂ. ಟೈಮ್ ಅಂತೂ ಇವಾಗ 11:30 ಆಗಿದ್ರಿ. ಇವಾಗ ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇವತ್ತು ನಾವು ಹೊಂಟಿದ್ದೆವು, ಅಫಜಲ್ಪುರ ಹೊಂಟಿದ್ದೆವು. ಹೋಳಿಗೆದೆಲ್ಲ ಮಾಡೋದಾಗಿತ್ತು. ಇವತ್ತು ಲಗ್ನದ ಸಂತಿ ಮಾಡೈತ್ರಿ. ಹಂಗಾಗಿ ಲಾಸ್ಟ್ವರೆಗೂ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿರಿ. ಅವರು ಹೊಂಟಾರ. ಫಸ್ಟ ಹೋಗಿ ದೇವ್ರಿಗೆ ಅಂದರೆ ಎತ್ಕೊಳಿಗೆ ನೀವು ಹಿಡಿದ ಕಿಸಿಂದ ಆಮೇಲೆ ಆ ಕಡೆ ಹೋಗಬೇಕು. ಇವತ್ತಂತೂ ನಾವು ಅಫಜಲ್ಪುರ ಹೊಂಟಿದ್ದೇವೆ ರೀ. ಯಾಕಂದ್ರೆ ಬಟ್ಟೆ ಸಂತಿಗೆ ಹೊಂಟಿದ್ದೇವೆ. ಇವಾಗ ಯಾಕೆ ಬಟ್ಟೆ ಸಂತಿ ಅಂದ್ರೆ ಲಗ್ನ ಐತ್ರಿ. ಹಂಗೆ ಕಿಸಿಂದ ಲಗ್ನದ ಬಟ್ಟೆ ಸಂತಿ ಮಾಡೋದಿತ್ತು. ಅದಕ್ಕೆ ಕಿಸಿಂದ ನಾವು ಒಂದು 5-8 ಮಂದಿ ಬಂದಿದ್ದೆವು. ಅಂದ್ರೆ ಹೆಣ್ಣಿನ ನೋಡ್ಕೊಳೋರು ಭೀ ಬೀಗರೆಲ್ಲ ಬಂದಿದ್ದರು. ಇವಾಗ ಅಂಗಡಿಗೆ ಬಂದೇವ್ರಿ. ಅಂಗಡಿಗೆ ಬರ್ಬೇಕಾದ್ರೂ ಭಾಳಷ್ಟು ಲೇಟ್ ಆಗಿತ್ತು ನಮ್ಗೆ. ಮತ್ತು 11 ಆಗಿತ್ತು ರೀ. ಯಾಕಂದ್ರೆ ಇವಾಗಂತೂ ಲಗ್ನ ಸೀಸನ್ ಅದಲ್ರಿ. ಜಾಸ್ತಿ ಅಂದರೆ ಜಾಸ್ತಿ ಗರ್ದಿ ಇದ್ದು ಬಿಡ್ತದೆ. ಇಲ್ಲಿ ಯಾವುದೇ ಬಟ್ಟೆ ತೊಗೋಬೇಕಾದ್ರೆ ಜಾಸ್ತಿ ಗರ್ದಿ ಇರ್ತದೆ. ಆದ್ರೆ ಎಷ್ಟೇ ಜಲ್ದಿ ಬರಬೇಕಾದ್ರೆ ಮತ್ತು ಒಂದು ಸ್ವಲ್ಪ ಲೇಟೇ ಆಯಿತು. ಫಸ್ಟಿಗೆ ನಾವು ಬಂದುಬಿಟ್ಟು ಮದುಮಕ್ಕಳದು ಸೀರೆ ಸೆಲೆಕ್ಟ್ ಮಾಡತ್ತಿದ್ರಿ. ಇಷ್ಟುದಾಗ ಏನೋ ಯಾವ ಪಸಂದ್ ಮಾಡಿದ್ದಿಲ್ಲ. ಇದು ಕೆಂಪು ತೊಗೋಬೇಕಂದ್ರಂತೂ ಅದೇನೋ ತೊಗೊಳ್ಳಿಲ್ಲ. ಅಲ್ಲಿ 2 ಗೋಲ್ಡನ್ ಕಲರ್ ಸೀರೆ ಅವಲ್ರಿ, ಅವೇ ತೊಗೊಂಡ್ರು. 2 ಲಗ್ನ ಇದ್ದಿದ್ವು. ಅಂದ್ರೆ ಈಗ ಜಾಸ್ತಿ ಅಂತೂ ಮದುಮಕ್ಕಳ ಸೀರೆ ಅಂದರೆ ಅವೇ ವೈರಲ್ ಅಲ್ಲತ್ತವಲ್ರಿ. ಭಾಳಷ್ಟು ಫೇಮಸ್ ಇದ್ದವು ಅವು ಸೀರೆ. ಈಗ ಹಂಗಾಕಿಸಿಂದ ಅವೇ 2 ಸೀರೆ ತೊಗೊಂಡ್ರು. ಆಮೇಲೆ ಇನ್ನು ಉಳ್ದಿ ಸಂತಿ ಅಂತೂ ಮಾಡಬೇಕು. ಸಾಕು 20 ಅದು ಸೀರೆ ಚಂದ ಅಲ್ಲ ಇವು ಆಟೋ ಒಪ್ಪಲ್ ಸೀರೆ. ಅವು ಇವು ಸೇಮ್ ಏನು ಇಲ್ಲ, ರೇಟ್ ಸೇಮೇ ಇದ್ರಿತ್ತು. ಏನು ಮಾಡ್ಯಾನು ರೇಟ್ ಸೇಮೇ ಅಲ್ಲ. ಈ ಸೀರೆ ಆಟ ಇದು ಅನ್ಸಲ್ಲ.
ಇಲ್ಲೊಂದಿಷ್ಟು ಸೀರೆಗಳೆಲ್ಲ ಕಲರ್ ಆರ್ಸಾಕತ್ತಿದ್ರೆ ಸೀರೆ ಎಲ್ಲ ಕ್ವಾಲಿಟಿ ಒಂದೇ ಥರ ಇತ್ತು, ಅದರ ಕಲರ್ ಅಂತೂ ಪಸಂದ್ ಬರ್ಬೇಕಲ್ರಿ. ಹಾಗಾಗಿ ಯಾವ ಕಲರ್ ಬೇಕು ಕಲರ್ ತೊಗೊಳತಿದ್ರು. ಆಯ್ತು, ಬಿಲ್ ಆದ್ಮೇಲೆ ಗಂಟು ನಿಮ್ ಜವಾಬ್ದಾರಿ ನೋಡು. ಕೊಡ್ಲಿಲ್ಲಮ್ಮ, ಅದ್ರಾಗ ಒಂದ್ರದಾಗ ಪ್ಯಾಕ್ ಮಾಡ್ರಿ ನಂಬುದು. ಇದು ಯಾರ್ದ ಕೇಳಾರೆ ಬಿಲ್ ನಡಿ. ಹೋಗು. ಇವತ್ತು ಸಂಜೆ ಅಡುಗೆ ಅಂತೂ ಒಂದಿಷ್ಟು ಹಾಲು ಕಾಯಿಸ್ಬಿಟ್ಟಿದ್ರಿ. ಯಾಕಂದ್ರೆ ರೊಟ್ಟಿ ಮಾಡಿ ಬಿಸಿ ಒಯ್ದು ಹಂಗೆ ಕಿಸಿಂದ ಬದ್ನಿಕಾಯಿ ಪಲ್ಯ ಮಾಡ್ಕಿಸಿಂದ ಇದಿಷ್ಟು ಹಾಲು ಕಾಯಿಸ್ಬಿಟ್ಟಿನಿ. ಆದರೆ ಇನ್ನು ಊಟ ಮಾಡಬೇಕು. ಹೊರಗೆ ವಿಡಿಯೋ ಮಾಡ್ಬೇಕಾದ್ರೆ ಜಾಸ್ತಿ ಕ್ಲಿಯರ್ ಬರಂಗಿಲ್ಲ ಇಲ್ಲಿ, ಯಾಕೆಂದ್ರೆ ಲೈಟ್ ಭಾಳಷ್ಟು ಡಿಮ್ ಅದ. ಅಲ್ಲಿ ಕಂಬದ ಲೈಟ್ ಅಂತೂ ನಮ್ಗೆ ಇದಾಗಂಗಿಲ್ಲ. ಇದು ಲೈಟ್ ಒಂದು ಸ್ವಲ್ಪ ಜಾಸ್ತಿ ಕಡಾಕ್ ಇದ್ದಿದ್ದಿಲ್ಲ ರೀ, ಹಾಗಾಗಿ ಜಾಸ್ತಿನೂ ನಾನು ಹೊರಗೆ ವಿಡಿಯೋ ಮಾಡಂಗಿಲ್ಲ. ಇದು ಕುಡಿಬೇಕು, ಕೆಂಪು ಕುಡಿಬೇಡ, ಕರಿದು ಕುಡಿ. ಏನು ಸಂಬಂಧ ಕೆಂಪು ಕುಡಿ ಬಿಡು. ನಮ್ಗೆ ಸಂತೆ ಮಾಡ್ಕೇಸಿಂದ ಮನೆಗೆ ಬರ್ಬೇಕಾದ್ರೆ ಲೇಟ್ ಆಗಿತ್ತು ರೀ. ಮತ್ತು ಮನೆಗೆ ಬರ್ಬೇಕಾದ್ರೆ 8 ಆಗಿತ್ತು ಟೈಮ. ಯಾಕಂದ್ರೆ ಹೋಗಿ ಮೊದಲಿಗೆ ಬಟ್ಟೆ ಸಂತೆಗೇನ ನಿಂತಿದ್ದಿಲ್ಲ. ಯಾಕಂದ್ರೆ ಬಂಗಾರ ಅಂಗಡಿ ಹೋಗಿದ್ರು. ಮೊದಲಿಗೆ ಎಲ್ಲ ಗುಳ್ಳ ಕಾಲುಂಗ್ರ ಇವೆಲ್ಲ ತೊಗೊಳಕ್ಕೆ ಭಾಳಷ್ಟು ಲೇಟ್ ಆಯಿತು. ಅಲ್ಲೇ 3 ಆಗಿತ್ತು ಟೈಮ. ಆಮೇಲೆ ಅವಕೇಸಿಂದ ಅಲ್ಲೆಲ್ಲ ಬಟ್ಟೆ ಸಂತೆ ಮಾಡಬೇಕಾದ್ರೆ ಮತ್ತು ರಿಪೀಟ್ ನಾವು ಮನೆಗೆ ಬರ್ಬೇಕಾದ್ರೆ ಭಾಳ ಲೇಟ್ ಆಗಿತ್ತು. ಈ ವಿಡಿಯೋದಾಗಂತೂ 2 ದಿನದ ಲಾಗ್ನ ಕಂಟಿನ್ಯೂ ಮಾಡತ್ತಿದ್ರಿ. ಅಂದ್ರೆ ಬಟ್ಟೆ ಅಂಗಡಿಯಾಗಲ್ಲಿ ಜಾಸ್ತಿ ವಿಡಿಯೋ ಅಂತೂ ಮಾಡೋದಾಗಿದ್ದಿಲ್ಲ ನನಗೆ. ಯಾಕಂದ್ರೆ ಇವಾಗ ಲಗ್ನ ಸೀಸನ್ ಅದಲ್ರಿ, ಯಾವುದೇ ಬಟ್ಟೆ ಅಂಗಡಿಯಾಗ ಹೋದ್ರೂ ಭಾಳಷ್ಟು ಗರ್ದಿ ಇದ್ದಿರ್ತದೆ. ಆ ಅಂಗಡಿಯಾಗಂತೂ ಹೇಳೇಬೇಡ್ರಿ ನಾವು. ಒಟ್ಟು ಆ ನಿಂದ್ರಕ್ಕೆ ಬಿ ಆಗಿದ್ದಿಲ್ಲ, ಅಷ್ಟೊಂದು ಗರ್ದಿ ಇತ್ತು. ಮದುಮಕ್ಕಳು ತೊಗೊಳ್ಳೋ ಸೀರೆ ಅಂತೂ ಇಬ್ಬರು ನಿಂತು ಇಷ್ಟೇ ಪಸಂದ್ ಮಾಡಬೇಕು, ಅಷ್ಟು ಗರ್ದಿ ಇತ್ತು ಅಲ್ಲಿ. ನಿಂದ್ರಕ್ಕೂ ಭೀ ಜಾಗಿದ್ದಿಲ್ಲ. ಹಂಗಾಕಿಸಿಂದ ಯಾವುದೂ ಜಾಸ್ತಿ ವೀಡಿಯೋಸ್ ಮಾಡಿದ್ದಿಲ್ಲ ರೀ. ನಾನು ವೀಡಿಯೋಸ್ನ ಇದ್ರಾಗ ಎಷ್ಟು ಮಾಡಿದ್ದೀನೋ ಅಷ್ಟೇ ಈ ವಿಡಿಯೋದಾಗ ಶೇರ್ ಮಾಡಿದ್ದೀನಿ. ಇವಾಗ ಇದು ಮರ್ದಿಂದ ಲಾಗ್ ರೀ ಕಂಟಿನ್ಯೂ ಮಾಡತ್ತಿದ್ದ. ಇವಾಗ ಒಂದಿಷ್ಟು ಬಟ್ಟೆ ಅದೆಲ್ಲ ಆರಿಬಿಟ್ಟಿದ್ದು, ಇಷ್ಟು ಬಟ್ಟೆ ತೆಗಿಲಿತ್ತು. ಸಂಜೆಗೆ ಏನರೇ ಅಡುಗೆ ಮಾಡಬೇಕು ಮತ್ತು ಏನರೇ ಮಾಡ್ಬೇಕು ರೀ. ಯಾಕಂದ್ರೆ ಇವಾಗ ಈಗೇನೆ ಒಂದು ದಿನದ ಲಾಗ್ನ ಕಡಿಮೆ ಮಾಡಿದ್ದೀನಿ. ಆದ್ರೆ ಇದೊಂದು ಲಾಗ ಅದ್ರಾಗೆ ಶೇರ್ ಮಾಡಿದ್ರಿ ನಾನು. ಒಂದೊಂದು ದಿನದ ಅಂದ್ರೆ ಬೆಳಗ್ಗೆ ಮುಂಜಾನೆ ನಿಂತ ವಿಡಿಯೋನ ಸ್ಟಾರ್ಟ್ ಮಾಡಿರ್ತೇವೆ ನಾವು. ಯಾವಾಗ ಬೇಕಾದರೂ ಅವಾಗ ಸ್ಟಾರ್ಟ್ ಮಾಡ್ಬೋದು. ಮುಂಜಾನೆ ಅಲ್ಲಂದ್ರೆ ಮಧ್ಯಾಹ್ನದಾಗ ಈ ಥರ ಲಾಗ್ನ ಸ್ಟಾರ್ಟ್ ಮಾಡಿರ್ತೀನಿ. ಹಂಗಾಕಿಸಿಂದ ಒಂದು ಸ್ವಲ್ಪ 2 ದಿನದ ಲಾಗ್ ಅಂದ್ರೆ ಒಂದೇ ಥರ ಬಂದಿರುತ್ತಲ್ರಿ, ಮುಂಜಾನೆ ಎದ್ದಿದ್ದು ಅಂತ ಏಕೆಸಿಂದ. ಹಂಗೆ ಇವತ್ತು ಅಂದ್ರೆ ಜಾಸ್ತಿ ವಿಡಿಯೋ ಇದ್ದಿದ್ದಿಲ್ಲ ನನ್ನ ಬಲ್ಯಾಕ ಅಪ್ಲೋಡ್ ಮಾಡೋಕೆ. ಹಂಗಾಕಿಸಿಂದ ಒಂದಿನ ವಿಡಿಯೋ ಮಾಡಿದ್ರಂತೂ ಒಂದು
ಒಂದು 15-20 ನಿಮಿಷದ ವಿಡಿಯೋ ಆದರೆ ಮಾಡಿರ್ಬೇಕು ರೀ. ಅಂದ್ರೆ ಒಂದೇ ವಿಡಿಯೋ ಆಗಿರ್ತದೆ, ಒಂದೇ ದಿನದ ಲಾಗ್ ಆಗಿರ್ತದೆ. ಈ ಥರ ನಾವು ಕಮ್ಮಿ ಸ್ವಲ್ಪ ವಿಡಿಯೋ ಮಾಡಿದೆವು ಅಂದರೆ 2-3 ದಿನದ ಲಾಗ್ನ ಅದ್ರಾಗೆ ಶೇರ್ ಮಾಡ್ಕೇಸಿಂದ ಬಿಟ್ಟಿರ್ತೀನಿ. ಒಂದು ಸ್ವಲ್ಪ ಕುರಿಗೆ ಮೇವು ಕಟ್ಟತ್ರಿ, ಈಗ ಮೇವು ಕಟ್ಟಾಯ್ತದ್ರಿ. ಯಾಕೆಂದ್ರೆ ಕುರಿಗಳು ಮೇವಿಂದಂತೂ ಭಾಳಷ್ಟು ಹೈರಾಣ ಅದ. ನಮ್ಮ ಕಡೆ ಅಂತೂ ಏನೋ ಚಡಿ ಮೇವು ಅಲ್ಲಿ ಮತ್ತೇನು ಇಲ್ಲರಿ. ಕುರಿ ಏನು ಜಾಸ್ತಿ ಇಲ್ಲ, ಆದ್ರೆ ಇದು ಒಂದೇ ಇರ್ತದೆ ಮನ್ಯಾಗ. ಆದ್ರೂ ಮೇವು ಬೇಕಲ್ರಿ. ಹೊಟ್ಟೆ ಅದು ದಿನ ಹೊಟ್ಟೆ ಏನು ತಿಂತಿರೋದು ಹಂಗಾಗಿ ಆದ್ರೆ ಸರ್ಕಾರ ಹುಲ್ಲ ಅಂದರೆ ಎತ್ತುಗಳು ಯಾಕಂಥದ್ದು ಅದು ಸರ್ಕಾರ ಹುಲ್ಲ ಅದೆಲ್ಲ ತಿಂತಿತ್ತು, ತೊಗೊಂಡು ಬಂದಿದ್ರು. ಡೈಲಿ ಅಂತೂ ಅದೇ ತಿಂತದ. ಅದಿಷ್ಟು ಕುರಿಗಳಿಗೆ ಮೇವು ಕಟ್ಟಿಕೆಸಿಂದ ಟೈಮ್ ಅಂತೂ 4:15 ಆಗತ್ತಿತ್ತು ರೀ. ಇವತ್ತಂತೂ ಜಲ್ದಿನೇ ಅಡುಗೆ ಮಾಡಬೇಕಿತ್ತು. ಯಾಕಂದ್ರೆ ಒಂದು ಸ್ವಲ್ಪ ಮಾಡಾಗಿತ್ತು ರೀ ಮ್ಯಾಲ. ಹಂಗೈಕೆಸಿಂದ ಅಂದ್ರೆ ಇಲ್ಲಿ ಹೊರಗೆ ಅಡುಗೆ ಮಾಡ್ತೀನಿ ರೀ, ಜಾಸ್ತಿ ಆ ಕಡೆದ ಗಾಡಿಲಿಂತ ಜಾಸ್ತಿ ಗಾಳಿ ಬಂದುಬಿಡ್ತದ. ಹಂಗಾಕೆಸಿಂದ ಜಲ್ದಿನೇ ಮಾಡಿದ್ರಾಯ್ತು ಅಂತ ಹೇಳ್ಕೆಸಿಂದ ಇದಿಷ್ಟು ಟಮಾಟಿ ಈರುಳ್ಳಿ ಹೊಳಗತ್ತಿದ್ದೆ. ಅಂದ್ರೆ ಚಪಾತಿ ಭಾಳಷ್ಟು ಇದ್ದವು ರೀ. ಹಂಗಾಕೆಸಿಂದ ಖಾರ ಚಕೋಲಿ ಮಾಡ್ಬೇಕಂತ ಹೇಳ್ಕೆಸಿಂದ ಇದಿಷ್ಟು ಹೋಳಕತ್ತೀನಿ. ಒಂದಿಷ್ಟು ಶೇಂಗಾ ಬೀ ಹೊಡಿಬೇಕು. ಅಂದ್ರೆ ಚಕೋಲಿ ಅಂದ್ರೆ ಒಂದು ಸ್ವಲ್ಪ ಬೆಲ್ಲ ಹಾಕಿ ಮಾಡಿದ್ರೆ ಚಲೋ ಆಗಿರ್ತದೆ. ಆದ್ರೆ ಬೆಲ್ಲ ಹಾಕಿದಂತೂ ಯಾರೂ ಉಣಂಗಿಲ್ಲ ರೀ. ಗೌಡು ಒಲೆ ಜಟ್ಟು ಒಲೆ ಉಣಂಗಿಲ್ಲ. ಈ ಥರ ನಾವು ಉಪ್ಪಿಟ್ಟು ಥರ ಯಾವ ಥರ ಮಾಡ್ತೀವೋ ಹಸಿಮೆಣ್ಸಿಕಾಯಿ ಒಂದು ಸ್ವಲ್ಪ ಏನಾರ ಹಾಕ್ಯಸಿಂದ ಖಾರ ಮಾಡಿದ್ರೆ ಊಟ ಮಾಡ್ತಾರೆ. ಅದಕ್ಕೆ ಹಾಕ್ಯಸಿಂದ ನಾನು ಎಷ್ಟೇ ಸಲ ಈ ಥರ ಚಪಾತಿದಲ್ಲಿ ರೊಟ್ಟಿದಲ್ಲಿ ಮಾಡಿದ್ರೆ ಭೀ ಅಂದ್ರೆ ರೊಟ್ಟಿಗೆ ಏನು ಬರಲ್ಲ ಬೆಲ್ಲ ಹಾಕಿ, ಆದರೆ ಚಪಾತಿಗೆ ಬರ್ತದೆ ಚಕೋಲಿ ನಮ್ಮನ. ಆದ್ರೆ ಆ ಥರ ಉಣಂಗಿಲ್ಲ ಅಂತ ಹೇಳ್ಕೆಸಿಂದ ಒಂದಿಷ್ಟು ಒಂದು ಸ್ವಲ್ಪ ಖಾರ ಅದು ಹಾಕ್ಯಸಿಂದ ಇದ್ರಲ್ಲೇ ಅಂದ್ರೆ ಖಾರ ಮಾಡಿಬಿಡ್ತೀನಿ. ಇವರಿಷ್ಟು ಟ್ಯೂಷನ್ಗೆ ಹೋಗಿ ಬಂದಿದ್ದಾರೆ ರೀ ಇವತ್ತು. ಜಲ್ದಿನೇ ಬಿಟ್ಟಿತ್ತಂತ ಟ್ಯೂಷನ್ 3:30ಗೆ ಬೀಳೋದಿತ್ತು. ಮುಂಜಾನೆ ಒಂದು ಸ್ವಲ್ಪ ಜಲ್ದಿ ಹೋಗಿರ್ತಾರಲ್ರಿ, 9ಕ್ಕೆ ಹೋಗಿರ್ತಾರೆ. ಯಾಕೆಂದ್ರೆ ಸಂಜೆ ಎಳೆದಾಗ ಹುಡುಗರೆಲ್ಲ ಅಂದ್ರೆ ದೂರ ಏನಿಲ್ಲ ರೀ, ಟ್ಯೂಷನ್ ಇಲ್ಲೇ ಸನಿನೇ ಅದ. ಅಂದ್ರೆ ಹೋಲಕ್ಕೆ ಬರ್ಲಿಕ್ಕೆಲ್ಲ ಗಾಳಿ ಹೇಳ್ತದ ಮತ್ತು ಮಾಡೋದು ಆತದ ಅಂತ ಹೇಳ್ಕೆಸಿಂದ ಒಂದು ಸ್ವಲ್ಪ ಮುಂಜಾನೆ ಜಲ್ದಿ